ನಡೆಸ್ತಾ ಇದ್ದಾರೆ. ಶ್ರೀರಂಗಪಟ್ಟಣದ ಗುಂಬಸ್ನ ಟಿಪ್ಪು ವಕ್ಫ್ ಎಸ್ಟೇಟ್ ಅಲ್ಲಿ ಅವ್ಯವಹಾರ ಮಾಡಿರತಕ್ಕಂಥ ಒಂದು ಆರೋಪ ಕೇಳಿಬಂದಿದೆ. ಟಿಪ್ಪು ಸಮಾಧಿ ಸ್ಥಳ ಗುಂಬಸ್ ಮುಂಭಾಗ ಮುಸ್ಲಿಂ ಹೋರಾಟಗಾರರ ಒಂದು ಧರಣಿ ನಡೀತಾ ಇದೆ. ಶ್ರೀರಂಗಪಟ್ಟಣದ ಗುಂಬಸ್ನ ಟಿಪ್ಪು ವಕ್ಫ್ ಎಸ್ಟೇಟ್ ಅಲ್ಲಿ ಅವ್ಯವಹಾರ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿದೆ. ಟಿಪ್ಪು ವಕ್ಫ್ ಎಸ್ಟೇಟ್ ಕಾರ್ಯದರ್ಶಿಯಿಂದ ಅವ್ಯವಹಾರ ಹಿನ್ನೆಲೆಯಲ್ಲಿ ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕಾರ್ಯದರ್ಶಿ ವಿರುದ್ಧ ತೋಳಿಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಪೋಸ್ಟರ್ ಹಿಡಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬೈಲಾ ಉಲ್ಲಂಘಿಸಿ ಅಧಿಕಾರ ನಡೆಸ್ತಿರ್ತಕ್ಕಂಥ ಕಾರ್ಯದರ್ಶಿ ಇರ್ಫಾನ್ ವಿರುದ್ಧ ಈಗ ಎಲ್ಲರೂ ಕೂಡ ಕಿಡಿಕಾರಿದ್ದಾರೆ. ನಿಯಮ ಉಲ್ಲಂಘಿಸಿ 20 ವರ್ಷದಿಂದ ಇರ್ಫಾನ್ ಕಾರ್ಯದರ್ಶಿಯಾಗಿ ಅಧಿಕಾರದಲ್ಲಿದ್ದಾರೆ. ರಾಜ್ಯ ಸರ್ಕಾರದಿಂದ ಬಂದಂಥ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಅಂತ ಆರೋಪ ಮಾಡ್ತಾ ಇದ್ದಾರೆ. ವಕ್ಫ್ ಆಸ್ತಿ ಆದಾಯ ಇದ್ರೂ ಕೂಡ ಗುಂಬಸ್ಸಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇದೆ. ತಮ್ಮ ಸ್ವಂತ ಆಸ್ತಿಯಂತೆ ವಕ್ಫ್ ಆಸ್ತಿ ಕಬಳಿಕೆ ಮಾಡ್ತಿರೋ ಕಾರ್ಯದರ್ಶಿ ಇರ್ಫಾನ್ ವಿರುದ್ಧ ತನಿಖೆ ನಡೆಸುವಂತೆ ಪ್ರತಿಭಟನಾಕಾರರು ಒತ್ತಾಯ ಮಾಡ್ತಾ ಇದ್ದಾರೆ. ಸಿಂಧುವಳ್ಳಿ, ಅಕ್ಬರ್, ಅಲಿಮುಲ್ಲಾ, ಶರೀಫ್, ದಸ್ತಗೀರ್, ಅಯೂಬ್, ಮುಜೀಬ್, ಶಾಲಿಮಾರ್, ಸೈಯದ್, ಜಲ್ಫೆಕರ್, ಇಮ್ರಾನ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಉಳಿಸಬೇಕು, ಉಳಿಸಿ ವಕ್ಫಾಸ್ತಿಯನ್ನು ಉಳಿಸಿ, ತೊಲಗಿಸಿ ಹೋರಾಟ, ಕಾರ್ಯದರ್ಶಿ ತೊಲಗಿಸಿ, ಉಳಿಸಿ ನಮ್ಮ ನಿಮ್ಮ ನಿಲುವು. ನಮ್ಮ ನಾಡದೊರೆ, ನಾವು ಹಜರತ್ ಮೈಸೂರು ಟಿಪ್ಪು ಸುಲ್ತಾನ್ ಅವ್ರನ್ನ ಕನ್ನಡ ಪ್ರೇಮಿ, ನಾಡದೊರೆ ಅಂತೆಲ್ಲ ಕರಿತೀವಿ. ಇವತ್ತು ಅವರ ಒಂದು ಸಮಾಧಿಯ ಸ್ಥಳ ಏನಿದೆ ಭಾಳಷ್ಟು ವಿವಾದಾತ್ಮಕ ಗೂಡಾಗಿದೆ. ಅದನ್ನು ನಮ್ಮ ಹಿರಿಯರು ತಾಂತ್ರಿಕ ಲೋಪದೋಷಗಳನ್ನೆಲ್ಲ ಅಧ್ಯಯನ ಮಾಡಿ ಅವ್ರದ್ದೇ ಆದ ರೀತಿಯಲ್ಲಿ ವಿವರಣೆ ಕೊಡ್ತಾರೆ. ನಾನು ನನ್ನ ಗ್ರಹಿಕೆ ಆಧಾರದ ಶಕ್ತಿಯಲ್ಲಿ ಹೇಳಬೇಕಾದ್ರೆ ಇಂತಹ ಐತಿಹಾಸಿಕ ಪುರುಷನನ್ನು ಈ ರೀತಿ ವಿವಾದಾತ್ಮಕ ವಿಚಾರಗಳಲ್ಲಿ ಎಳೆತರ್ತಾ ಇರೋದು ಇವತ್ತಿನ ದುರುದ್ದೇಶದ ರಾಜಕಾರಣದ ಜೊತೆಗೆ ನಮ್ಮವರು ಅವತ್ತೂ ಅವರಿಗೆ ದ್ರೋಹ ಮಾಡಿದ್ದಾರೆ, ಇವತ್ತೂ ಮಾಡ್ತಾ ಇದ್ದಾರೆ ಅನ್ನೋದನ್ನು ಪ್ರಸ್ತುತವಾಗಿ ಕಂಡು ಬರ್ತಾ ಇದೆ. ಇಲ್ಲಿ ಭಾಳಷ್ಟು ಲೋಪದೋಷ ಆಗಿರ್ತಕ್ಕಂಥ ವಿಚಾರ ತಗೊಂಡು ಇಲ್ಲಿ ಸ್ಥಳೀಯರು, ಮುಖಂಡರು ಮತ್ತು ಹೋರಾಟಗಾರರು ಇಚ್ಛಾಶಕ್ತಿ ತೋರಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದ ಉದ್ದೇಶನೇ ಇಷ್ಟು, ನ್ಯಾಯವಾಗಿ ಪಾರದರ್ಶಕವಾಗಿ ಆಡಳಿತ ನಡೀಲಿ, ಜನರಿಗೆ ಮಾಹಿತಿ ನೀಡಿ ಏನು ಇದರ ಆಗು ಹೋಗುಗಳಿದ್ದಾವೆ ಇದನ್ನು ತಿಳಿಸ್ಕೊಡಿ ಅನ್ನೋವಂಥ ಉದ್ದೇಶದಿಂದ ನಮ್ಮ ಹಿರಿಯರು ಎಲ್ಲ ಅಧ್ಯಯನ ಮಾಡಿ ಎಲ್ಲ ದಾಖಲೆ ಸಮೇತ ಆರೋಪಗಳನ್ನು ಮಾಡ್ತಾ ಇರೋದು. ನೀವು ಆರೋಪ ಮುಕ್ತರಾಗಬೇಕು ಅಂದರೆ ಸತ್ಯಾಸತ್ಯತೆಗಳನ್ನು ಜನರ ನಡುವೆ ಇಡಿ. ಮೂಲಭೂತ ಸೌಕರ್ಯ ಇಲ್ಲ ಅಂತ ಅವರು ಮಳೆಯಲ್ಲಿ ಊಟ ಮಾಡುವಾಗ ಪ್ರವಾಸಿಗರು ಇಲ್ಲಿಗೆ ಏನಕ್ಕೆ ಬರ್ತಾರೆ, ವೀಕ್ಷಣೆ ಮಾಡೋಕ್ಕೆ ಬರ್ತಾರೆ. ಅವ್ರಿಗೆ ಎಲ್ಲೋ ಮಳೆ ಟೈಮಲ್ಲಿ ಮಕ್ಕಳು ಎಲ್ಲ ಇದ್ದಾಗ ಊಟ ಮಾಡೋದು ಹೆಂಗೆ? ಮತ್ತು ಇನ್ನು ಸ್ವಚ್ಛತೆ, ನಾವು ಸ್ವಚ್ಛ ಭಾರತ್ ಅಂತ ಹೇಳ್ತೀವಿ, ಇಲ್ಲೆಲ್ಲ ಸ್ವಚ್ಛತೆ ಇಲ್ಲ, ಮತ್ತು ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಅಲ್ಲಿ ಚಪ್ಲಿಕ್ ಪಾರ್ಕಿಂಗು, ಎಲ್ಲ ರೀತಿಯಲ್ಲಿ ಆರ್ಥಿಕ ಆದಾಯ ಇದೆ ಇಲ್ಲಿ. ಆದರೆ ಅದನ್ನು ಅಭಿವೃದ್ಧಿಗೆ ಅಂತ ಬಳಸ್ತಾ ಇಲ್ಲ, ವೈಯಕ್ತಿಕ ಲಾಭಗಳು ನಡೀತಾ ಇದೆ ಅಂತಲೇ ಇಲ್ಲಿ ಆರೋಪ ಮಾಡಿಕೊಂಡು ಈ ಪ್ರತಿಭಟನೆ ಕೂತಿರೋದು. ಕಾರ್ಯದರ್ಶಿಯನ್ನು ತೊಲಗಿಸಿ ಹೋರಾಟ, ನಮ್ಮ ಆಸ್ತಿಗಳನ್ನು ಉಳಿಸಬೇಕು, ವಕ್ಫಾಸ್ತಿಯನ್ನು ಉಳಿಸಿ ವಕ್ಫಾಸ್ತಿಯನ್ನು ಉಳಿಸಿ, ತೊಲಗಿಸಿ ಹೋರಾಟ, ಕಾರ್ಯದರ್ಶಿ ತೊಲಗಿಸಿ, ನಮ್ಮ ಹೋರಾಟ, ಕಾರ್ಯದರ್ಶಿ